ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಫೋನನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನಾವು ತುಂಬ ಎಕ್ಸೈಟ್ ಆಗಿದ್ದಂಥ, ತುಂಬ ವೆಯ್ಟ್ ಮಾಡ್ತಿದ್ದಂಥ ಫೋನ್ ಇದು. ಆ್ಯಕ್ಚುಲಿ ಈಗಲೇ ಹೇಳ್ಬಿಡ್ತೀನಿ, ಈ ಒಂದು ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಹೌದು, ಸಜೆಸ್ಟ್ ಮಾಡೋದಿಲ್ಲ. ಏನಕ್ಕೆ ಸಜೆಸ್ಟ್ ಮಾಡಲ್ಲ ನಿಮಗೆ? ಅಂಥದ್ದು ಏನಿದೆ ಈ ಒಂದು ಫೋನಲ್ಲಿ, ಏನು ಸ್ಪೆಷಾಲಿಟಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ನಂಗೆ ಡಿಸ್ಕ್ರಿಪ್ಷನ್ ಇದೆ, ಅದು ಕೂಡ ಫಾಲೋವನ್ನು ಮಾಡ್ಬೋದು. ಆ್ಯಕ್ಚುಲಿ ಬಾಯಲ್ಲಿ ಏನೂ ಇಟ್ಕೊಂಡಿಲ್ಲ, ನಾನು ಮೌತಲ್ಲಿ ಸರ್ ಆಗಿಬಿಟ್ಟಿದೆ ಬಾಯಲ್ಲಿ, ಅದಕ್ಕೆ ಈ ಥರ ಮಾತಾಡ್ತಿದ್ದೀನಿ. ಇದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಇನ್ನೂ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ, ಆ್ಯಕ್ಚುಲಿ ಒಂದು ಫೋನ್ M10, M20 ಯಾವ ರೀತಿ ಬಿಲ್ಡ್ ಆಗಿತ್ತು ಅದೇ ರೀತಿ ಆಗಿರುವಂಥದ್ದು, ಏನು ಚೇಂಜಸ್ ಇಲ್ಲ. ಬ್ಯಾಕಲ್ಲಿ ಸೇಮ್ ಪ್ಲಾಸ್ಟಿಕ್ ಬಾಡಿ. ನಾನು ಆ್ಯಕ್ಚುಲಿ M20 ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದರ ಲೈಟಾಗಿ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಅದು. ಅದಕ್ಕೆ ನೀವು ಈ ಒಂದು ಫೋನ್ ತೊಗೋಬೇಕು ಅಂತ ಇದ್ದೀರ ಅಂತಂದರೆ ಬ್ಯಾಕ್ ಪ್ಯಾನಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಈ ಒಂದು ಫೋನ್ನ ಮುಂಭಾಗದಲ್ಲಿ ಗೊರಿಲ್ಲಾ ಗ್ಲಾಸ್ 3 ಯೂಸ್ ಮಾಡಲಾಗಿದೆ. ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪ ಅಂದರೆ, ಇದರಲ್ಲಿ ಕೆಲವು ಚೇಂಜಸ್ ಇದೆ. M20 ಮತ್ತು M30 ಕೆಲವು ಚೇಂಜಸ್ಗಳು. ಆಲ್ಮೋಸ್ಟ್ ಎರಡು ಕೂಡ ಒಂದೇ ರೀತಿ ಫೋನ್ ಇದೆ. ಕೆಲವು ಬೆರಳಿಗೆಯಷ್ಟು ಚೇಂಜಸ್ ಮಾತ್ರ ಮಾಡಿದ್ದಾರೆ. ಮೊದಲನೇ ಚೇಂಜ್ ಏನಪ್ಪ ಅಂತ ಅಂದರೆ, ಇದರಲ್ಲಿ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ಹೌದು, ಇದು ಕೂಡ 6.4 ಇಂಚ್ ಇರುವಂಥದ್ದು ಮತ್ತು ಫುಲ್ HD+ ರೆಸಲ್ಯೂಷನ್ ಇದೊಂದಿದೆ. M20 ಮತ್ತು M10 ಇದು ಅಮೋಲ್ಡ್ ಡಿಸ್ಪ್ಲೇನ ಯೂಸ್ ಮಾಡಲಾಗಿದೆ. ಆದರೆ ಈ ಒಂದು ಫೋನಲ್ಲಿ ಅಮೋಲ್ಡ್ ಡಿಸ್ಪ್ಲೇನ ಯೂಸ್ ಮಾಡಲಾಗಿದೆ. ಡಿಸ್ಪ್ಲೇ ಸುಮಾರಾಗಿದೆ. ಅಮೋಲ್ಡು ಕ್ರೇಜಿ ಸಖತ್ತಾಗಿದೆ ಅಂತ ಹೇಳೋಕ್ಕಾಗಲ್ಲ, ಡಿಸೆಂಟ್ ಆಗಿದೆ. ಅಮೋಲ್ಡ್ ಡಿಸ್ಪ್ಲೇ ಸುಮಾರಾಗಿದೆ. ಆ್ಯಕ್ಚುಲಿ M20 ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, M20. ಇನ್ನು ಈ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾವನ್ನು ಯೂಸ್ ಮಾಡಲಾಗಿರುವಂಥದ್ದು. M20 ಸೇಮ್ ಕಾನ್ಫಿಗರೇಷನ್ನು, ಟ್ರಿಪಲ್ ಕ್ಯಾಮ್ರಾ ಯೂಸ್ ಮಾಡಲಾಗಿದೆ. ಇದರಲ್ಲಿ ಡೀಸೆಂಟ್ ಆಗಿದೆ ಕ್ಯಾಮ್ರಾ. M20ಗಿಂತ ಚೆನ್ನಾಗಿದೆ ಒಂದು ಸ್ವಲ್ಪ. M20 ಲೋ ಲೈಟಲ್ಲಿ ತುಂಬ ಸ್ಟ್ರಗಲ್ ಮಾಡುತ್ತೆ, ಲೋ ಲೈಟಲ್ಲಿ. ಬಟ್ ಇದು ಸ್ವಲ್ಪ ಕಮ್ಮಿ ಸ್ಟ್ರಗಲ್ ಮಾಡುತ್ತೆ. ಇದು ಮಾಡುತ್ತೆ, ಸ್ವಲ್ಪ ಕಮ್ಮಿ ಸ್ಟ್ರಗಲ್ ಮಾಡುತ್ತೆ ಒಂದು ಟ್ರಿಪಲ್ ಕ್ಯಾಮ್ರಾ ಏನಿದೆ. ಈ ಒಂದು ಕ್ಯಾಮ್ರಾದಲ್ಲಿ ಪ್ರೈಮರಿ 13 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರ್ ಇದ್ದರೆ, ನಂತರ ಒಂದು ಡೆಪ್ತಿಗೆ 5 ಮೆಗಾಪಿಕ್ಸೆಲ್ನ ಸೆನ್ಸರ್ ಇದೆ ಮತ್ತು ಇನ್ನೊಂದು ವೈಡ್ ಆ್ಯಂಗಲ್ನ 5 ಮೆಗಾಪಿಕ್ಸೆಲ್ನ ಸೆನ್ಸರ್ ಇದೆ. ಫೋಟೋ ಕ್ವಾಲಿಟಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಡೀಸೆಂಟ್ ಆಗಿದೆ. ತುಂಬ ಕ್ರೇಜಿ. ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ, ಡೇ ಲೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. M20 ಸ್ಟ್ರಗಲ್ ಮಾಡಲ್ಲ. M20 ಲೋ ಲೈಟಲ್ಲಿ ತುಂಬ ಸ್ಟ್ರಗಲ್ ಮಾಡುತ್ತೆ. ಅಂದರೆ ಡೀಸೆಂಟ್ ಆಗಿದೆ, ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫ್ರಂಟ್ ಕ್ಯಾಮ್ರಾ ಸುಮಾರಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. 16 ಮೆಗಾಪಿಕ್ಸೆಲ್ ಒಂದು ಸೆನ್ಸರ್ನ ಮುಂಗಡೆ ನೀಡಲಾಗಿದೆ. M20ಗಿಂತ ಸೂಪರ್ ಆಗಿದೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿದೆ, ಒಟ್ಟಿಗೆ ಡೀಸೆಂಟಾಗಿ ಈ ಒಂದು ಪ್ರೈಸ್ ರೇಂಜಿಗೆ. ಇದು ಎರಡನೇ ಚೇಂಜ್. ಒಂದು ಅಮೋಲ್ಡ್ ಡಿಸ್ಪ್ಲೇ, ಇನ್ನೊಂದು ಕ್ಯಾಮ್ರಾ. ಅದನ್ನು ಬಿಟ್ಟರೆ ಬೇರೆ ಏನು ಚೇಂಜಸ್ ಈ ಒಂದು ಫೋನಲ್ಲಿ ಇಲ್ಲ. ಇದೇ ರೀಸನ್ನು ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಈ ಒಂದು ಫೋನಲ್ಲಿ. ಅಂಥದ್ದು ಏನಿದೆ, ಒಂದು ಡಿಸ್ಪ್ಲೇ ನನಗೆ ಅಮೋಲ್ಡ್ ಡಿಸ್ಪ್ಲೇ ಮ್ಯಾಟ್ರ್ ಆಗೋದಿಲ್ಲ ನನಗೆ. ನಿಮ್ಮ ತುಂಬ ಜನ ಮ್ಯಾಟ್ರ್ ಆಗ್ಬೋದೇನೋ. ಅಮೋಲ್ಡ್ ಡಿಸ್ಪ್ಲೇ ತೊಗೊಬೇಕು ಅಂತ ಇದ್ದಾರೆ ತುಂಬ ಕಮ್ಮಿ ಬೆಲೆಗೆ ಅಂದರೆ ಇದನ್ನು ತೊಗೊಬೋದು ಈ ಫೋನು. ಬಟ್ ಇನ್ನೊಂದೇನಂತಂದರೆ, ಇದರಲ್ಲಿ ಸೇಮ್ M20 ಏನಿತ್ತು ಅದೇ ಪ್ರೊಸೆಸರ್ನ ಯೂಸ್ ಮಾಡಲಾಗಿದೆ. Exynos 7904 Exynos 7904 ಪ್ರೊಸೆಸರ್ನ ಯೂಸ್ ಮಾಡಲಾಗಿದೆ. ಅದು ಒಂದು ಮಿಡ್ ಎಂಡ್ ಪ್ರೊಸೆಸರು. ಸೊ ಅಟ್ಲೀಸ್ಟ್ ಒಂಚೂರು ಅಪ್ಗ್ರೇಡ್ ಮಾಡಿದ್ರೆ ಈ ಒಂದು ಫೋನಲ್ಲಿ ಪ್ರೊಸೆಸರ್ನ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಬಟ್ ಟೋಟಲ್ ಡಿಸಪಾಯಿಂಟೆಡ್, ಅದೇ ಪ್ರೊಸೆಸರ್ನ ಹಾಕಿದ್ದಾರೆ. ನಿಮಗೆ ಪರ್ಫಾರ್ಮೆನ್ಸ್ ವೈಸು M30 ಮತ್ತು M20 ಏನು ಡಿಫ್ರೆನ್ಸ್ ಇರೋಲ್ಲ ನಿಮಗೆ. ಎರಡೂ ಕೂಡ ಸೇಮ್ ಪ್ರೊಸೆಸರ್ ಆಗಿರೋದ್ರಿಂದ ಮತ್ತು ಸೇಮ್ GPU ಆಗಿರೋದ್ರಿಂದ ಎರಡೂ ಫೋನ್ಗಳು ಸಹ ಒಂದೇ ರೀತಿ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ಮತ್ತು ಇದರಲ್ಲಿ 2 ವೇರಿಯಂಟ್ ಬರ್ತದೆ. ಒಂದು 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB ರ್ಯಾಮ್, ಅದೊಂದು ವೇರಿಯಂಟು. ಮತ್ತು ಇನ್ನೊಂದು 128 GB ಇಂಟರ್ನಲ್ ಮೆಮೊರಿ ಮತ್ತು 6 GB ರ್ಯಾಮ್ ಇರುವಂಥ ಇನ್ನೊಂದು ವೇರಿಯಂಟ್ ಬರ್ತಾ ಇದೆ. ಇನ್ನೊಂದೇನೆಂದರೆ, ಈ ಒಂದು ಫೋನಲ್ಲೂ ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಕ್ವಿಕ್ ಚಾರ್ಜಿಂಗ್ 3 ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ಒಳ್ಳೆಯ ವಿಷಯ. ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನ್ 4 GB ರ್ಯಾಮ್ ಮತ್ತು 64 GB ಇಂಟರ್ನಲ್ ಮೆಮೊರಿ ಇರುವಂಥ ಡಿವೈಸಿಗೆ 14,990 ರೂಪಾಯಿ, ಅಂದರೆ 15,000 ರೂಪಾಯಿ. ಆದರೆ ಅದೇ 6 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಮೆಮೊರಿ ಇರುವಂಥ ಫೋನಿಗೆ 17,990, ಅಂದರೆ 18,000 ರೂಪಾಯಿ ಆಗುತ್ತೆ. ಟೋಟಲಿ ಓವರಾಲ್ ನಾನು ಡಿಸಪಾಯಿಂಟ್ ಆಯಿತು ನನಗೆ. ಈ ಒಂದು ಫೋನ್ ಓಕೆ, ಬಟ್ ಸ್ವಲ್ಪ ಪ್ರೊಸೆಸರ್ ಒಂದೇ ನಂಗೆ ಬೇಜಾರು ಅನಿಸಿದ್ದು. ಪ್ರೊಸೆಸರ್ನ ಚೆನ್ನಾಗಿರೋದು ಕೊಡಬೇಕಿತ್ತು. ಅದನ್ನು ಬಿಟ್ಟರೆ ಓವರಾಲ್ ಈ ಒಂದು ಫೋನ್ ತುಂಬ ಚೆನ್ನಾಗಿದೆ. ಪ್ರೊಸೆಸರ್ ಡಿಸಪಾಯಿಂಟೆಡ್. ಇದ್ರ ಬದಲು ನಾನು ನಿಮಗೆ ಈ ರೆಡ್ಮಿ ನೋಟ್ 7 ಪ್ರೋನೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಜನ ಕೇಳ್ಬೋದು, ಇದನ್ನು ತೊಗೊಬೇಕಾ, ರೆಡ್ಮಿ ನೋಟ್ 7 ಪ್ರೋ ತೊಗೊಬೇಕಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ರೆಡ್ಮಿ ನೋಟ್ 7 ಪ್ರೋನೇ ತೊಗೊಳಕ್ಕೆ ಇಷ್ಟಪಡ್ತೀನಿ. ನೀವು ಇದರಲ್ಲಿ ಒಳ್ಳೆ ಪ್ರೊಸೆಸರ್ ಇತ್ತು ಅಂದರೆ ನಾನು ಖಂಡಿತ ಸಜೆಸ್ಟ್ ಮಾಡ್ತಿದ್ದೆ. ಆದರೆ ಪ್ರೊಸೆಸರ್ ನಿಮಗೆ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ
ದಯವಿಟ್ಟು ರೆಡ್ಮಿ ನೋಟ್ 7 ಪ್ರೋನ ತೊಗೊಳ್ಳಿ. ಅದ್ರಲ್ಲಿ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಸೊ ಇದನ್ನು ಪರ್ಚೇಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. M20 ನಾನು ಮುಂಚೆ M20 ರಿವ್ಯೂ ಮಾಡಿದಾಗ ತೊಗೊಳ್ಳಿ ಅಂತ ಅಂದಿದ್ದೆ, ಬಟ್ ಇದೀಗ ರೆಡ್ಮಿ ನೋಟ್ 7 ಪ್ರೋ ಲಾಂಚ್ ಆಗಿರೋದ್ರಿಂದ ಇಟ್ ಡಸಂಟ್ ಮ್ಯಾಟ್ರ್. ನೀವೇನಾದರೂ ಒಂದು 15,000 ಒಳಗೆ ಫೋನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಾನು ನಿಮಗೆ ಡೈರೆಕ್ಟಾಗಿ ಈ ಒಂದು ರೆಡ್ಮಿ ನೋಟ್ 7 ಪ್ರೋನೇ ಸಜೆಸ್ಟ್ ಮಾಡ್ತೀನಿ. ಲೈಕ್ ಇದು ನನಗೆ ತುಂಬ ಬೇಜಾರಾಯಿತು. ಒಂದು ಫೋನ್ ನೀವು ಗೊರಿಲ್ಲಾ ಗ್ಲಾಸ್ ಬೇಕು, ಸ್ಯಾಮ್ಸಂಗ್ ಮೊಬೈಲ್ ಬೇಕು, 5000 mAh ಕೆಪಾಸಿಟಿಯ ಬ್ಯಾಟ್ರಿ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ಫೋನಿಗೆ ಹೋಗ್ಬೋದು. ಬಟ್ ಓವರಾಲ್ ನಾನಂತೂ ಈ ಒಂದು ಫೋನ್ ಚೂಸ್ ಮಾಡಲ್ಲ. ಈ ಒಂದು ಫೋನು ಚೂಸ್ ಮಾಡಲ್ಲ, M10 ಚೂಸ್ ಮಾಡಲ್ಲ, M30 ಚೂಸ್ ಮಾಡಲ್ಲ, M20 ಚೂಸ್ ಮಾಡಿ, M30 ಚೂಸ್ ಮಾಡಲ್ಲ. ಏನಕ್ಕೆ ಅಂದರೆ ರೀಸೆಂಟಾಗಿ ರೆಡ್ಮಿ ನೋಟ್ 7 ಪ್ರೋ ಲಾಂಚ್ ಆಯಿತು, ತುಂಬ ಮಚ್ ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಆ ಒಂದು ಫೋನ್ ಸಜೆಸ್ಟ್ ಮಾಡ್ತೀನಿ. ಇದಿಷ್ಟು ಈ ಒಂದು ಫೋನ್ನ ರಿವ್ಯೂ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರಿವ್ಯೂ ಮಾಡೋದಕ್ಕಿಂತ ಕಂಪೇರ್ ಮಾಡಿದ್ದೀನಿ ತುಂಬ ಈ ಒಂದು ವೀಡಿಯೋದಲ್ಲಿ, ಬಟ್ ಸ್ಟಿಲ್ ಇರ್ರೆಲೆವೆಂಟ್ ಅಂತ ನನಗೆ ಅನಿಸುತ್ತೆ. M20ಯಲ್ಲಿರುವಂಥ ಕಾನ್ಫಿಗರೇಷನ್ ಇದೆ, ಮೊದಲನೇ ಇನ್ನೇನು ಮಾಡಲಿ ನಾನು, ಸೇಮ್ ಇದೆ. ನೋಡ್ತಾ ಇದ್ದೀರಾ ಒಂದು ಫೋನ್ನ ಹೆಂಗಿದೆ. ಇದಿಷ್ಟು ಒಂದು ಫೋನ್ M30 ಬಗ್ಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಅದಕ್ಕೂ ನೀವು ಫಾಲೋವನ್ನು ಮಾಡಿ.